ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಲ್ಲಿ ಒಣಶೆಟ್ಲಿಯ ಚಟ್ನಿ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಕೂಡ ಹೇಳ್ತಾ ಇದ್ದೀನಿ. ನಾನು 3-4 ಮೆಣಸನ್ನು, ಹಸಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಡಿ ಕಾಯಿ ತಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಕೂಡ ತಗೊಂಡಿದ್ದೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ. ಒಂದು ಪಾತ್ರೆಗೆ ನಾನು 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಒಳ್ಳೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಶುಂಠಿನ ಆ್ಯಡ್ ಮಾಡ್ತೀನಿ. ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಶುಂಠಿ ಫ್ರೈ ಆದಮೇಲೆ ನಾನು ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕ್ಬೋದು. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೋಬೇಕು. ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ನಾನು ಹಸಿಮೆಣಸು ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪನ್ನು ನೋಡಿ ಹಾಕೋಬೇಕು, ಯಾಕಂದರೆ ಒಣಶೆಟ್ಲಿಕ್ಕೆ ಉಪ್ಪಿರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕು ಅಂತ ನಾವು ಅದನ್ನು ಅಳತೆ ಮಾಡಿ ಹಾಕ್ಕೋಬೇಕು. ಅದಾದಮೇಲೆ ನಾನು ಫ್ರೈ ಆದಮೇಲೆ ನಾನು ಒಣಶೆಟ್ಲಿನ ಆ್ಯಡ್ ಮಾಡ್ತೀನಿ. ಇನ್ನು ಒಣಶೆಟ್ಲಿನ ತೊಳೆದಿಟ್ಕೊಂಡಿದ್ದೆ, ಸೊ ಇವಾಗ ಹಾಕ್ತಾಯಿದ್ದೀನಿ. ಒಣಶೆಟ್ಲಿ ಅಂದರೆ ನಮ್ಮ ಮನೆಯವ್ರಿಗೆಲ್ಲರಿಗೂ ತುಂಬ ಇಷ್ಟ. ಬಟ್ ಕಿರಣವ್ರು ಮಾತ್ರ ತಿನ್ನಲ್ಲ. ನಾವು ಹೊನ್ನವರಿಂದ ಈ ಶೆಟ್ಲಿ ತಂದಿದ್ರೆ ನಾವು ಸಾಂಬಾರು ಮಾಡ್ತೀವಿ, ಇಲ್ಲಾಂದರೆ ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂತೀವಿ. ಇದಕ್ಕೆ ನಾವು ವಿನೆಗ್ರನ್ನ ಆ್ಯಡ್ ಮಾಡಿದರೆ 1 ವಾರಕ್ಕಿಂತ ಮೇಲೆ ನಾವು ಯೂಸ್ ಮಾಡ್ಬೋದು, ತಿನ್ಬೋದು. ಫ್ರಿಜ್ಜಲ್ಲಿ ಹಾಗೆ ಇಟ್ಟರೆ ಹಾಳಾಗಲ್ಲ. ಇವಾಗ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು. ಇದು ಒಳ್ಳೆ ಫ್ರೈ ಆದಮೇಲೆ ನಾನು ಕೆರೆದಿಟ್ಟಿರೋ ಕಾಯಿನ, 1 ಕಡಿ ಕಾಯಿನ ನಾನು ಇವಾಗ ಹಾಕ್ತಾ ಇದ್ದೀನಿ. ನಿಮಗೆ ಕಾಯಿ ಜಾಸ್ತಿ ಬೇಕಾದರೆ ಕಾಯಿ ಜಾಸ್ತಿ ಕೂಡ ಹಾಕ್ಬೋದು. ನನಗೆ ಇಷ್ಟ ಸಾಕು ಅಂತೇಳಿ ಕೂಡ ಹಾಕ್ತಾ ಇದ್ದೀನಿ. ಅದಾದಮೇಲೆ ಖಾರ ಪುಡಿಯನ್ನು ಹಾಕ್ತಾ ಇದ್ದೀನಿ. ಖಾರ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ನೀವು ಹಾಕ್ಕೊಳ್ಬೋದು. ಹಾಗೆ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡೋಣ. ಹೀಗೆ ಒಳ್ಳೆ ರೀತಿ ಮಿಕ್ಸ್ ಮಾಡಿದ್ದು ಒಳ್ಳೆ ಫ್ರೈ ಆಗಬೇಕು. ಕಾಯಿ ಕೂಡ ಫ್ರೈ ಆಗಬೇಕು. ಇಲ್ಲಿ ನಾನು ಕಾಯಿ ಮತ್ತು ಶೆಟ್ಲಿ ಕರೆಕ್ಟ್ ಲೆವೆಲಾಗಿ ಹಾಕಿದ್ದೀನಿ. ಯಾವುದು ಹೆಚ್ಚು ಯಾವುದು ಕಡಿಮೆ ಕೂಡ ಹಾಕಿಲ್ಲ. ನಿಮ್ಗೆ ಕಾಯಿ ಜಾಸ್ತಿ ಬೇಕಿದ್ದರೆ ಕಾಯಿ ಕೂಡ ಜಾಸ್ತಿ ಹಾಕ್ಬೋದು. ಇದಕ್ಕೆ ವಿನೆಗರ್ ಆ್ಯಡ್ ಮಾಡಿದರೆ 1 ವಾರ ಮೇಲೂ ಯೂಸ್ ಮಾಡ್ಬೋದು. ನಿಮಗೆ ಉಪ್ಪೇನಾದ್ರು ಕಡಿಮೆ ಆಯಿತು ಅಂದರೆ ಉಪ್ಪು ಕೂಡ ಹಾಕ್ಬೋದು. ನಾನು ಅದನ್ನೇ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಹಾಕೊಂಡು ಉಪ್ಪು ಕೂಡ ಹಾಕಿದ್ದೀನಿ. ಶೆಟ್ಲಿನ ಜಜ್ಜಿ ಕೂಡ ಹಾಕ್ಬೋದು ಇದಕ್ಕೆ. ಹಾಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವೆಜ್ ಸಾಂಬಾರ್ ಜೊತೆಗೂ ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.